ಇದು ಬೆಳಗಾವಿ ಜಿಲ್ಲೆ ಒಳಗೆ ಮೆಷಿನ್ ಫಸ್ಟ್ ನಾವು ತಗೊಂಡಿದ್ವಿ. ಇದು ವಾಪಸ್ ಇದು ಎಲೆಕ್ಟ್ರಿಕಲ್ ಸ್ಟಾರ್ಟರ್ ಐತಿ. ಮನೆಯಲ್ಲಿ ಹೆಣ್ಮಕ್ಳು ಸಹಿತ ಯೂಸ್ ಮಾಡಬಹುದು, ಅಷ್ಟು ಈಜಿ ಇದೆ ಗಾಡಿ. ಈ ಮಷಿನ್ ತಂದ ಮೇಲೆ ನಮಗೆ ಇಲ್ಲಂದ್ರೆ ಒಂದು 50,000 ರೂಪಾಯಿ ಮುಂದೆ ಉಳಿತಾಯ ಆಗತೈತಿ. ಒಂದು 2-3 ತಿಂಗಳಲ್ಲಿ ಗಾಡಿಗೆ ಹಾಕಿದ ಅಮೌಂಟ್ ಎಲ್ಲ ನಮಗೆ ರಿಪ್ಲೇಸ್ಮೆಂಟ್ ಅಂತ ನಮ್ಗೆ ಬಂದ್ಬಿಡುತ್ತೆ. ನಮಸ್ಕಾರ ರೀ, ನನ್ನ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ. ನಮ್ಮೂರು ಊರುಗಳ ತಾಲೂಕು ಸವತಿ, ಜಿಲ್ಲಾ ಬೆಳಗಾವ್. ಇದು ಮಷಿನ್ ವೇಸ್ಟ್ ಅಂತ ನಾವು ತಗೊಂಡಿದ್ದು ಬೆಳಗಾವಿ ಜಿಲ್ಲೆ ಭೂಮಿ ಅಗ್ರೋ ಏಜೆನ್ಸಿ ಒಳಗೆ ತಗೊಂಡಿವಿ. ಇದು ಮಷಿನ್ 16 HP ಎಲೆಕ್ಟ್ರಿಕಲ್ ಸ್ಟಾರ್ಟರ್ ಮಷಿನ್ ಐತಿ. ಈ ಮಷಿನ್ ಬರೋಕ್ಕಿಂತ ಮೊದಲು ನಮ್ಗೆ ಲೇಬರ್ ಒಂದು 20,000-30,000 ರೂಪಾಯಿ ಬೇಕಿತ್ತು. ಈ ಮಷಿನ್ ತಂದ ಮೇಲೆ ನಮ್ಗೆ ಇಲ್ಲಂದ್ರೆ ಒಂದು 50,000 ರೂಪಾಯಿ ಮುಂದೆ ಉಳಿತಾಯ ಆಗತೈತಿ. ಈ ಮಷಿನ್ ಕ್ವಾಲಿಟಿ ಎಲ್ಲ ಚಲೋ ಐತಿ. 2 ವರ್ಷ ವಾರಂಟಿ ಐತಿ. ಎಲ್ಲ ಕೆಲಸ ಮಾಡುವಾಗ ಏನಾರ ಆದ್ರೆ ಒಂದು ಫೋನ್ ಹಚ್ಚಿರೋ ಅವ್ರು ಬಂದು ಆಗಿಂದಾಗ ಮಾಡಿಕೊಟ್ಟರು. ಒಳ್ಳೆ ರೆಸ್ಪಾನ್ಸ್ ಎಲ್ಲ ಚಲೋ ಐತಿ. ಈ ಮಷಿನ್ ಒಳಗೆ LED ಲೈಟ್ ಐತಿ. ಮತ್ತೆ ನಮ್ಗೆ ರಾತ್ರಿ ಹೊಡ್ಯಾಕ ಭಾಳ ಅನುಕೂಲ ಆಗೈತಿ. ವಾಪಸ್ ಇದು ಡಿಜಲ್ ಟ್ಯಾಂಕ್ ಹಾಕೈತಿ. ಒಳ್ಳೆ ಎಕ್ಸೈಡ್ ಬ್ಯಾಟ್ರಿ ಐತಿ. ಈ ಸೀಟ್ ಇದ್ದಿತ್ತು ನಮ್ಗೆ ಕುಂಡ್ರಾಕದಿ ಭಾಳ ಅನುಕೂಲ ಆಗೈತಿ. ಇದು ಗಾಡಿ ಒಂದು ತಾಸಿಗೆ 1 ಲೀಟರ್ ಡೀಸೆಲ್ ಹೋಗುತ್ತೆ. ಈ ಮಷಿನ್ ಹೊಲ್ದಾಗ ನಡ್ಸಾಕ 2-3 ಮಂದಿ ಬೇಕಂತೇನಿಲ್ಲ, ಒಬ್ಬರೇ ಇದ್ರೆ ಸಾಕು. ಇದಕ್ಕೆ ಲೇಬರ್ ಅವಶ್ಯಕತೆನೇ ಇಲ್ಲ, ಅಷ್ಟು ಈಜಿ ಆಗೈತಿ, ಆರಾಮಾಗಿ ಹೊಡಿಬಹುದು. ಈ ಮಷಿನ್ ನಾವೆಲ್ಲ ತಗೊಂಡಿದ್ವಿ ಅಂದ್ರೆ ಬೆಳಗಾವಿ ಜಿಲ್ಲೆ ಭೂಮಿ ಅಗ್ರೋ ಏಜೆನ್ಸಿ ಒಳಗೆ ತಗೊಂಡಿವಿ. ಎಲ್ಲಾರಿಗೆ ಹೇಳಕ್ ಏನ್ ಬಯಸ್ತೇನೆ ಅಂದ್ರೆ ಇದು ಮಷಿನ್ ಕ್ವಾಲಿಟಿ ಭಾಳ ಚಲೋ ಐತಿ. ಕಂಪ್ನಿ ಮೇಲೆ ನಂಬಿಕೆನೂ ಐತಿ. ಕಂಪ್ನಿ ಇದು ಭಾಳ ವರ್ಷ ಆಯ್ತು. ತಗೋಬೇಕಂದ್ರೆ ತಗೊಳ್ರಿ. ನಮಸ್ಕಾರ ಸರ್, ನಮ್ಮ ಪರಿಚಯ ಸರ್ ಬಸ್ನಿಂಗ್ ಭೀಮಪ್ಪ ನರಗುಂದ್ ಅಂತಾರೆ. ನಮ್ಮೂರು ಬೆಣ್ಣೆಹಳ್ಳಿ ತಾಲೂಕ್ ಚಿಕ್ಕೋಡಿ ಡಿಸ್ಟ್ರಿಕ್ಟ್ ಬೆಳಗಾವಿ. ಈ ಮಷಿನ್ ಬಂದ್ಬಿಟ್ಟು ವೇಸ್ಟ್ ಕಂಪನಿ ಅವ್ರದ್ದು 9 HP ಮಷಿನ್ ಮತ್ತು ಈ ರೇಂಜರ್ 80RR ಭೂಮಿ ಅಗ್ರೋದಿಂದ ಬೆಳಗಾವಿಯಿಂದ ನಾವು ಪರ್ಚೇಸ್ ಮಾಡಿದ್ದೇವೆ. ಈ ಗಾಡಿನ ಮಾರ್ಕೆಟ್ನಾಗ ಭಾಳ ಗಾಡಿ ಇದಾವ್ರಿ, ಬಟ್ ನಾವು ಇದನ್ನ ಯಾಕೆ ತಗೊಂಡೇವಿ ಅಂದ್ರೆ ಮಷಿನ್ ಹೆವಿ ಕೊಟ್ಟನ್ರಿ. ಕಂಟಿನ್ಯೂ ಭಾಳ ಹೊತ್ತು ಹೊಡೆದ್ರೆ ಬಿ ಏನು ಪ್ರಾಬ್ಲಮ್ ಇಲ್ಲ ಮಷಿನ್ ಅದು. ನಮ್ಗೆ ಈ ಮಷಿನ್ ಬಂದು ಭಾಳ ಒಳ್ಳೆ ಕೆಲಸ ಆಗಿದೆ ಅಂತ ನಾವು ನಮ್ಮ ಮನೆಯದು ಹೊಡೆಯೋದಲ್ದ ನಾವು ಬಾಡಿಗೆ ಹೊರಗೆ ಸಹಿತ ಹೊಡಿತಾ ಇದ್ದೀವಿ ಈಗ. ಮತ್ತು ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಸೆಲ್ಫ್ ಸ್ಟಾರ್ಟರ್ ಇದೆ. ಗಾಡಿ ಎಲ್ಲ ಬರ್ಬರ್ ಇದೆ. 1 ಎಕರೆ 4 ಗಂಟೆದಾಗ ಹೊಡೆದ್ ಮುಗಿಸುತ್ತೆ. ಯಾವ್ದು ಬಿಗಿ ಇರ್ಲಿ, ನೆಲ ಬೇಕಾದ್ರೆ ಸೇಲ್ ಇರ್ಲಿ, ಏನ್ ಪ್ರಾಬ್ಲಮ್ ಏನಿಲ್ಲ. ನಮ್ಗೆ ಎಷ್ಟ ಭೂಮಿ ಅಗಲ ಬೇಕಲ್ಲ, ಸಾಲ ಅಗಲ ಇರ್ತಾವಲ್ಲ, ಅಷ್ಟ ಅಗಲ ಹೊಡಿಲಿಕ್ಕೆ ಬರುತ್ತೆ. ಅರ್ಧ ಫುಟ್ ತೆಗಿಲಿಕ್ಕೆ ಪಿನ್ ಕೊಟ್ಟಿದ್ದಾರೆ ಕಂಪ್ನಿಯವರು. ಅದನ್ನ ಅರ್ಧ ಫುಟ್ ತೆಗೆದು ಅಂದ್ರೆ ನಮ್ಗೆ ಹೆಚ್ಚ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಇದೆ. ಇನ್ನು ಒಂದು ಮುಂದ್ ಮೂತೆಗಿನೂ ಹೊಡಿಬಹುದು, ರಿವರ್ಸ್ ಹೊಡಿಬಹುದು. ಅಂದ್ರೆ ಫಾರ್ವರ್ಡ್ ಹೊಡಿಬಹುದು ಗಾಡಿನ, ಮತ್ತು ರಿವರ್ಸ್ ಹೊಡಿಬಹುದು. ಹೊರಗೆ ಹೊಡಿಲಿಕ್ಕೆ ದಿನ ಒಂದು 4-5 ತಾಸು ಹೊಡೆದ್ರು ದಿನ 2,000 ರೂಪಾಯಿದಂತೆ ಬಾಡಿಗೆ ಬರುತ್ತೆ. ಒಂದು 2-3 ತಿಂಗಳಲ್ಲಿ ಗಾಡಿಗೆ ಹಾಕಿದ ಅಮೌಂಟ್ ಎಲ್ಲ ನಮ್ಗೆ ರಿಪ್ಲೇಸ್ಮೆಂಟ್ ಅಂತ ನಮ್ಗೆ ಬಂದ್ಬಿಡುತ್ತೆ. ಈ ಗಾಡಿ ಹೊಡಿಲಿಕ್ಕೆ 3-4 ಜನ, 2-3 ಜನ ಏನು ಬೇಕಾಗಿಲ್ಲ, ಒಬ್ಬರೇ ಇದ್ರೆ ಸಾಕು. ಮತ್ತು ಮನೆಯಲ್ಲಿ ಹೆಣ್ಮಕ್ಳು ಸಹಿತ ಯೂಸ್ ಮಾಡಬಹುದು, ಅಷ್ಟು ಈಜಿ ಇದೆ ಗಾಡಿ. ನಾವು ಹೊಲದಾಗಿದ್ರೆ ಬಿ ನಾವು ಕಾಲ್ ಮಾಡಿದ್ರೆ ಬಿ ಅಲ್ಲಿಂದ ಬಂದು ಬೆಳಗಾವಿಯಿಂದ ಬಂದು ನಮ್ಗೆ ಏನ್ ಆಗೈತಿ ಅಲ್ಲ ಮಷಿನ್ ಅದು ರಿಪೇರಿ ಮಾಡಿ ಮತ್ತು ಹೊಡೆದ ನೋಡಿ ಟೆಸ್ಟಿಂಗ್ ಮಾಡಿ ಕೊಟ್ಟು ಹೋಗ್ತಾರೆ. ಗಾಡಿ ನಮ್ಗೆ ರಿವರ್ಸ್ ಹೋಗ್ತಾ ಇದ್ದೀವಿ, ಹೋಗಿದ್ನಾಗ ಈ ಕ್ಲಚ್ ಬಿಟ್ಟರೆ ನಿಂತು ಬಿಡುತ್ತೆ ಗಾಡಿ, ಎಲ್ಲಿ ಮುಂದೆ ಹಿಂದೆ ಹೋಗೋದಿಲ್ಲ. ಬಟ್ ಹಿಂಗೆ ಹಿಡಿದ್ರೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈಚೆಗಡೆ ರೇಸ್ ಕೊಟ್ಟಾರ ಗಾಡಿದು, ಎಷ್ಟು ಬೇಕಾದ ರೇಸ್ ಇಟ್ಕೋಬಹುದು, ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದು ಹೆಡ್ ಲೈಟ್ ಬಟನ್ ಕೊಟ್ಟಾರ. ಸ್ಟಾರ್ಟರ್ ಚಾವಿ ಅಂದ್ರೆ ಸ್ಟಾರ್ಟರ್ ಮೇಲೆ ಇದೆ. ಮತ್ತು ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಚಾರ್ಜಿಂಗು ಅದು ಇದು ನಾವು ಏನೋ ಹಾಕಿದ್ರೆ ಭೀ ನಡೆಯುತ್ತೆ. ಮೇಲೆ ತೆಳಗೆ ಮಾಡ್ಲಿಕ್ಕೆ ಹ್ಯಾಂಡಲ್ ಸಿಸ್ಟಮ್ ಕೊಟ್ಟಾರ. ಇದನ್ನು 1, 2, 3 ಗೇರ್ ಕೊಟ್ಟಾರ. ರಾತ್ರಿ ನಾವು ಎಲ್ಲಾರ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಹೆಡ್ಲೈಟ್ ಸಹಿತ ಇದೆ ಗಾಡಿಗೆ. ಏರ್ ಕೂಲ್ಡ್ ಇಂಜನ್ ಇದೆ. ಇದು ಎಕ್ಸೈಡ್ ಬ್ಯಾಟ್ರಿ ಇದೆ. ಇದು ಎಕ್ಸೈಡ್ ಬ್ಯಾಟ್ರಿ ಅಂತ ಲೋ ಆಗಲ್ಲ. ಅಕಸ್ಮಾತ್ ನಾವು 1 ವಾರ ಗಂಟ್ಲೆ ತರಬಿದಾಗ ಅಕಸ್ಮಾತ್ ನಾವು ಬ್ಯಾಟ್ರಿ ಲೋ ಆಯ್ತಂದ್ರ ಈಚೆಗಡೆ ಜಗ್ಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹಗ್ಗ ಕೊಟ್ಟಾರ ಗಾಡಿಗೆ. ಈ ಮಷಿನ್ ನಿಮ್ಗೆ ಬೇಕಂದ್ರೆ ಬೆಳಗಾವ ಬಸ್ ಸ್ಟ್ಯಾಂಡ್ ಹೋಗೋ ಹಾದಿಗೆ ಕಿಲ್ಲಕೆರೆ ಅಂತ ಹಾದಿ ಇದೆ, ಅಲ್ಲಿ ಹೋಗಿ ಭೂಮಿ ಅಗ್ರೋ ಅಂತ ಶೋರೂಮ್ ಇದೆ, ಅಲ್ಲಿ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಅನುಕೂಲ ಇದೆ.